ಪೈಪ್ ಸರ್ದು ಕೇಬಲ್, ಆ ಕೇಬಲ್ ನ ಫುಲ್ ಹೊಡೆದಾಕ್ಬಿಟ್ಟು ಚಿಂದಿ ಮಾಡ್ಬಿಟ್ರು ಈ ಕೇಬಲ್ ನ. ಹೌದು ಸರ್, ಬೆಸ್ಕಾಂ ಅವರು ಯಾರಿಲ್ಲ. ಆಮೇಲೆ ನಾವು 8,000 ಕೊಟ್ಟು ಫುಲ್ ಮಾಡಿದೀವಿ ನಾವು, ತೋರಿಸಿಲ್ಲ. ಇದು ನೀವು ಹಾಕೊಂಡ್ರದ? ಇದು ಇದ್ರಲ್ಲಿ ನಾವು ಹಾಕೊಂಡಿವಿ ಸರ್. ಇದು ಫುಲ್ ಇಲ್ಲಿಂದ ಪೈಪ್ ಹಾಕಿ ನೋಡಿ, ಹೊಸ ಪೈಪ್ ಹೊಸ ಕೇಬಲ್ ಹಾಕಿದ್ವಿ. ಯಾರು ಫುಲ್ ಬ್ರೇಕ್ ಮಾಡ್ಬಿಟ್ರು ಸರ್, ಫುಲ್ ಚಿಂದಿ ಮಾಡ್ಬಿಟ್ರು. ಓಪನ್ ಆಗಿ ಯಾರು ಬಂದಿಲ್ಲ. ಆಮೇಲೆ ಬೆಸ್ಕಾಂ ಅವರು ಬಂದು ಎಲ್ಲ ಕಟ್ ಮಾಡಿ ಮತ್ತೆ ಅವ್ರ ಹತ್ರನೇ ಕೆಲಸ ಆಗಿಟ್ಟು 8,000 ಇಲ್ಲಿ ಬರುವಾಗ BBMP ಯಾರೆಲ್ಲ ಜೊತೆಲಿ, ಆಮೇಲೆ ಬೆಸ್ಕಾಂ ಅವರು ಇರಲ್ಲ, ಇವನ ಹತ್ರ ಕೊಟ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಯಾರು ನೋಡೋರಿಲ್ಲ, ಏನಿಲ್ಲ. ಇವತ್ತು ತಲೆನೋವಾಯ್ತು ನಮ್ಗೆ. 8,000 ಆಯ್ತು. ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಏರಿಯಾದಲ್ಲಿ ಹೆಂಗ್ ಬದುಕ್ತಾ ಇದೀರಿ ಅಂತ ಏನ್ ಮಾಡೋದು ಸರ್? ಇದು ಚೆನ್ನಾಗಿತ್ತು ಸರ್, ಇದು ಅಗ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಏನ್ ಮಾಡಕ್ಕಾಗುತ್ತೆ? BBMP ಮಾಡಿದ್ಮೇಲೆ ಇವರು ರೋಡ್ ಮಾಡೋದು, ಈಗ ರೋಡ್ ಮಾಡೋದಕ್ಕೆ ಬಂದಿದ್ದ ಅಥವಾ ಡ್ರೈನೇಜ್ ಇಂದ ರೆಡಿ ಮಾಡಕ್ ಬಂದ್ರ? ರೋಡ್ಗೆ ಮಾಡಿ ಮಂಪಟ್ ಮಾಡ್ಬಿಟ್ಟು ನೋಡಿ. ಅಲ್ಲ, ರೋಡ್ ಮಾಡೋದಕ್ಕೋಸ್ಕರ ಇಷ್ಟೊಂದೆಲ್ಲ ಅವಂತರ ಮಾಡ್ಬೇಕಿತ್ತ ಇವರು? ಜಸ್ಟ್ ಬರೀ ಅದನ್ನ ಕೆರೆದು ಬಿಟ್ಟು ಅದ್ರ ಮೇಲೆ ಇದ್ ಮಾಡ್ಬೇಕಲ್ವಾ? ಎಷ್ಟು ಸರ್ ನಾವು ಹೇಳೋದು? ಒಂದು ರೋಡ್ ಮಾಡೋದಕ್ಕೋಸ್ಕರ 2 ಪ್ರಾಣ ತೆಗೆದಿರುವಂತ ಏರಿಯಾ ಇದು. ಏರಿಯಾದ ಮೇಲೆ ಬ್ಲೇಮ್ ಮಾಡಕ್ ಆಗುತ್ತಾ? ನಾವು ಹೆಂಗ ವೈರ್ ಆನ್ ಮಾಡಕ ಹೆಂಗ ಕಟ್ಟಿದೀವಿ ನೋಡಿ. ಡೇಂಜರ್ ಸರ್. ಮತ್ತೆ ನಮ್ಗೆ ಅಲ್ಲೆಲ್ಲ ಹೋಗಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ನೋಡಿ ಇಲ್ಲಿ ಎಲ್ಲಿ ನೋಡಿ ಅದು ಬಿಡ್ರಿ, ಮತ್ ನಮ್ಗೆ ಯಾಕೆ ಬೇಕದು? ಕಟ್ಬಿಟ್ಟಿ ನಾವು ಇದನ್ನೆಲ್ಲ ಲೈಟ್ ಹಾಕ್ತಿವಿ, ಚುಚ್ಚಿ ಹಾಕಲ್ಲ. ಇದು ಫುಲ್ ಆಫ್ ಮಾಡಿದಾರ ಕರೆಂಟ್? ಆಫ್ ಮಾಡಿದೆ. ಹಂಗಾರ ಪರವಾಗಿಲ್ಲ. ಅದೇ ಕಂಬ ಬಿದ್ದಿರೋದು? ಅದೇ ಕಂಬ ಬಿದ್ದ. ನೋಡಿ ಅಲ್ಲಿ ಆ ಕಂಬ ಬಿದ್ದೆ ಇಬ್ರು ಮಹಿಳೆಯರು ಸಾವನ್ನಪ್ಪಿದಂತ ಘಟನೆ ಇದು. ಇದೇ ಕಂಬ ಕಟ್ಟಾಗಿ ಬಿದ್ದಿರೋದು. ಏನ್ ಸಾರ್, ಬನ್ನಿ ನೀವು ಮಾತಾಡ್ಬೇಕು. ಬನ್ನಿ, ಏನ್ ನಿಮ್ ಹೆಸರು? ಅಶೋಕ್. ಅಶೋಕ್ ಅವರೇ, ನಮ್ಮನೆಯವರು ಯಾರಾದ್ರೂ ಪ್ರಾಣ ಹೋಗಿದ್ರೆ ಸುಮ್ನೆ ಇರ್ತಿದ್ರಾ? ಇಲ್ಲ ಸರ್, ಕಣ್ಮುಂದೆನೆ ಐತಲ್ಲ. ಕಣ್ಮುಂದೆನೆ ಆಯ್ತಲ್ವಾ? ಹೇಳಿ ನೋಡಿ, ಹೆಂಗೆ ನೋಡಿ, ಇದೇ ಬಿದ್ರು. ಅಯ್ಯೋ ಸರ್, ಜೆಸಿ ಪವನ್ಗೆ ನಾವ್ ಹೇಳಿ ಸಾಕಾಯ್ತು. ಆಕ್ಚುಲಿ ಜೆಸಿ ಪವರ್ ಏನ್ ಮಾಡ್ಬೇಕು, ಯಾರನ್ನ ಒಂದ್ ಬ್ಯಾರಿಕೇಡ್ ಹಾಕ್ಬಿಟ್ಟು ಇರ್ಬೇಕು. ಅವ್ರ ಪಾರ್ಟಿಗೆ ಅವ್ರು ತುಂಬ್ಕೊಂಡು ಹೋಗೋದು ಬರೋದು. ಅದೇ ನಮ್ ಇವ್ರು ದೊಡ್ಡ ಮನುಷ್ಯ ನಾರಾಜನ ಲಾಸ್ಟ್ ಟೈಮ್ ಪ್ಯಾಚ್ ವರ್ಕ್ ಮಾಡ್ಸಿದ್ದ. ಪ್ಯಾಚ್ ವರ್ಕ್ ಮಾಡಿಸ್ ಟೈಮ್ ಏನಾಯ್ತು ಗೊತ್ತಾ? ನಮ್ ಇವ್ರು ದೊಡ್ಡ ಮನುಷ್ಯ ನಮ್ ನಾರಾಜನ ಪ್ಯಾಚ್ ವರ್ಕ್ ಮಾಡೋ ಟೈಮ್ ಅಲ್ಲಿ ಗವರ್ನಮೆಂಟ್ ಜನರಲ್ಲ, ಆನಂದ್ ಅಂದ್ರೆ ಅದೇ ಆನಂದ್ ಅಲ್ಲ, ನಾಗರಾಜನ ಅವ್ರೇನ್ ಮಾಡ್ತಿದ್ರು, ಅವ್ರ ಪರ್ಸನಲ್ ಕೆಲಸ ಮಾಡಿದವಾಗ, ಗವರ್ನಮೆಂಟ್ ಕೆಲಸ ಮಾಡಿದವಾಗ ಗವರ್ನಮೆಂಟ್ ಜನ ಅಲ್ಲ, ಈ ಊರ್ ಜನ ನಿಂದಿರ್ಸ್ಬಿಟ್ಟು ಕೆಲಸ ಮಾಡ್ಸಿದ್ರು ಅವರು. ಅಲ್ಲ, ನಾವು ಕೆಲಸ ಓಟ್ ಹಾಕಬೇಕು. ಇವಾಗ ನೋಡಿ, ಏನೇ ಇದ್ರೆ ಅಣ್ಣನೇ ಬರ್ತಾರೆ. ಇವಾಗ ಯಾವನು ಬಂದಿಲ್ಲ. ಓಟಕ್ ಮಾತ್ರ ಎಲ್ಲ ಬರ್ತಾರೆ. ಅಮ್ಮ ನಾನು ಇದ್ದೀನಿ, ನೀನಿದ್ದೀನಿ ಅಂತ. ಅರ್ಥ ಆಯ್ತಾ? ಯಾರಿದ್ರು ಸ್ವಾಮಿ? ಈ ಕಂಬ ಬಿದ್ರೆ ಯಾರು ಉಳಿತಾರ? ಈ ಕಂಬ ಬಿದ್ರೆ ಉಳಿತಾರ? ನೋಡಿ ಎಲ್ಲಿತ್ತಿದ್ದು ಈ ಕಂಬ, ಎಲ್ಲಿತ್ತಿದ್ದು? ಅಲ್ಲಿ ಚೇಂಬರ್. ಇವತ್ತು ಸಮಸ್ಯೆಗಳನ್ನ ಹೇಳೋದಕ್ಕಿಂತ ಸಮಸ್ಯೆಗಳನ್ನ ತೋರ್ಸೋದೇ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೋಡಿ ನೋಡಿ ಚೇಂಬರ್. ಅಲ್ಲಿ ಬಿದ್ದಿತ್ತಲ್ಲ ಕಂಬ, ಮುಂಚೆ ಇದ್ದಿದ್ದು ಅದೇ ಕಂಬ. ಆ ಕಂಬ ಬಿದ್ದು ಇಬ್ರು ಸತ್ತೋಗಿದ್ರು. ಇಲ್ಲಿದ್ದ ಕಂಬ ಇದನ್ನೇ 3 ತಿಂಗಳು ಮುಂಚೆ ಎಕ್ಸ್ಚೇಂಜ್ ಆಫರ್. ಅದೇ ನಾನು ಹೇಳದ್ನಲ್ಲ, ಇದೊಂದು ಎಕ್ಸ್ಚೇಂಜ್ ಆಫರ್. ಅಂದ್ರೆ 3 ತಿಂಗಳು ಮುಂಚೆನೆ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಇರೋರಲ್ಲ. ಅವಾಗ ಆ ಕಂಬ ನಾವು ಚೇಂಜ್ ಮಾಡಿದ್ರೆ ಈ ಘಟನೆ ನಡೀತಾ ಇದ್ದಿಲ್ಲ. ಅಂದ್ರೆ 3 ತಿಂಗಳು ಮುಂಚೆ ಹೇಳಿದಾಗ ಅವ್ರು ಇದನ್ನ ಹಾಕಿಲ್ಲ. ಅದೇ ಘಟನೆ ನಡೆದು 3 ಕಂಬ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಈಗ ಅಲ್ಲಿ ಬಿದ್ದಿರೋ ಕಂಬ ಇದೆಯಲ್ಲ, 2 ಪ್ರಾಣ ಜನರಿಗೆ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಆ ಬಿದ್ದಿರೋ ಕಂಬ ಬಿದ್ದು ಇಬ್ರು ಮಹಿಳೆಯರು ತೀರೋದ್ರಲ್ವಾ, ಅದಾಗಿ 3 ಗಂಟೆಲಿ ಈ ಪ್ರಕರಣದ ಮುಚ್ಚಾಕೋದಕ್ಕೆ, ಅವರು ತಪ್ಪಿಸ್ಕೊಳ್ಳೋದಕ್ಕೆ ಈ ಕಂಬನ ಎಕ್ಸ್ಟ್ರಾ ಕಂಬನ ತಗೊಬಂದು ಹಾಕಿರೋದು. ನೋಡಿ, ಇಡೀ 3-4 ತಿಂಗಳಿಂದ ಇವ್ರ ಸಮಸ್ಯೆನ ಬಗೆಹರಿಸ್ತಿರೋರು ಪ್ರಾಣ ಹೊತ್ಕೊಳ್ಳೆ ಬಂದ್ರು. ಅದರಲ್ಲೂ JCP ಅವನಿಗೆ ಓಡೋಗೋ ಅಂತಾರಂತೆ, ತಪ್ಪಿಸ್ಕೋ ಅಂತಾರಂತೆ. ಒಟ್ಟಲ್ಲಿ ದೊಡ್ಡ ದೊಡ್ಡವರ ಪ್ರಭಾವ ಎಲ್ಲಾ ಡಿಸ್ಟಿಕ್, ಎಲ್ಲಾ ತಾಲೂಕಲ್ಲಿ ಇದೆ. ದೊಡ್ಡವರ ಪ್ರಭಾವ, ತಪ್ಪಿತಸ್ಥರು ಎಸ್ಕೇಪ್. ದೊಡ್ಡವರ ಪ್ರಭಾವ, ತಪ್ಪಿತಸ್ಥರು ಎಸ್ಕೇಪ್. ಸಾಕ್ಷಿಗಳನ್ನ ಮುಚ್ಚಾಕಿ
ಇಲ್ಲಿ ನೋಡಿ, ಇದು ಫುಲ್ ಹಿಂಗ್ ಒಳಗೋಯ್ತದೆ ಈಗ. ಅಂದ್ರೆ ಇಷ್ಟೊಂದು ಆಳ ಹಿಂಗೆ ಬಿಟ್ಟಿದ್ದಾರೆ, ಇದನ್ನ ಬೇಕಾ ಬಿಟ್ಟಿ ಮುಚ್ಚಿದ್ದಾರೆ ನೋಡಿ. ಆ ಮಹಿಳೆಯರ ಸ್ಲಿಪ್ಪರ್ಗಳು ಇಲ್ಲೇ ಇದಾವೆ. ಒಂದ್ ಸ್ಲಿಪ್ಪರ್ ಒಬ್ರದ್ದು ಒಂದಿದೆ, ಇನ್ನೊಬ್ರದ್ದು ಇಲ್ಲಿದೆ ನೋಡಿ. ಈಗ ಇದು ಈಗ ಯಾರಾದ್ರೂ ನೋಡಿ ನಮ್ ಕೈಗೆ ಟಚ್ ಆಗ್ಬಿಡುತ್ತೆ ಈಗ ಇದು. ಇಲ್ಲಿ ನೋಡಿ, ಈಗ ಏನಾಯ್ತು ಅಂದ್ರೆ ಯಾರಾದ್ರೂ ಮಕ್ಳುಗಳು ಆಟ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಮುಟ್ಟಿದ್ರು ಅಂದ್ರೆ ಇಲ್ಲೇ ಟಸ್ ಪಟ್ ಹಾಕಿ ಆಯ್ತಾ. ಯಾವನ್ ಕೇಳ್ತಾನಿದ್ನ ಈಗ, ಯಾವನ್ ಬಂದ್ ಕೇಳೋನು? ಈ ಬೈಕ್ಲು ನೋಡಿಲಿ, ಇವಕ್ಕೆಲ್ಲ ಗೊತ್ತಾಗಲ್ಲ ಏನುವೆ, ಹೆಂಗ್ ಬೇಕಂಗ್ ಆಟ ಆಡ್ತಿರ್ತವೆ. ಬಂದ್ಗಿಂದ್ ಮುಟ್ಟುದು ಅಂದ್ರೆ ಲೋ ಅಣ್ಣ ನಿಮ್ಗೆ ಹೇಳ್ತೇನೆ, ಸೈಡಿ ಬಾ ನೀನು, ಅಲ್ಲೇ ಹೋಗು ಅಂಟ್ಕೋ ಅಲ್ಲಿ. ಅಂಟ್ಕೊಂಡ್ ಆಮೇಲೆ ನಮ್ ತಲೆ ತಂದಿಟ್ಟಿಯ ಈಗ ನಾವು ಬಂದು ಇವರೇ ಮುಟ್ಸ್ಬಿಟ್ರು ಅಂತ. ನೋಡಿ ಸರ್, ಏನ್ ಹೇಳ್ತಾರೆ ಈಗ? ಏನ್ ಇಲ್ಲಿ ಬೆಸ್ಕಾಂ ಅವ್ರು ಏನ್ ಹೇಳಿದ್ರು? ಈ ಕಂಬ ಚೇಂಜ್ ಮಾಡ್ಲೇಬೇಕು ಸರ್, ಯಾಕಂದ್ರೆ ಇದು ಚೆನ್ನಾಗಿದೆ ಅಂತ ಹೇಳೋಗೋರೆ. ಬಟ್ ಅವತ್ತು ಅದು ಒಂದು ಅರ್ಜೆಂಟ್ ಕಂಬ ಚೆನ್ನಾಗಿರ್ಬೋದು ರೀ, ಮುಟ್ಟಿದ್ರೆ ಹೋಗ್ಯಾಕ. ಬನ್ನಿ ಎಲ್ಲ ಕೆಳಗಡೆ ಬನ್ನಿ, ಗೃಹಲಕ್ಷ್ಮಿ ಎಲ್ಲ ಬರ್ಬೇಕು, ಸುಮ್ನೆ ಮೇಲ್ಗಡೆ ಇರೋದಲ್ಲ. ತಿಂಗಳ 2,000 ರೂಪಾಯಿ ಬರ್ತದೆ ಅನ್ಬಿಟ್ಟು ನೀವು ಕೆಳಗಡೆ ಬನ್ರಿ. ಈ ಕಂಬ ಬನ್ನಿ. ಸಾಯಂಕಾಲ ಆದ್ರೆ ಇಲ್ಲಿ ಮಹಿಳೆಯರು ಕೂತ್ಕೋತಾರೆ, ಅಂಗಡಿ ಅಲ್ವಾ, ಇಲ್ಲಿ ಹೀಟರ್ ಗಿರ್ನಿ ಇದೆ, ಇಲ್ಲೆಲ್ಲ ಬಂದು ಕೂತ್ಕೊಂತಾರೆ. ಸಪೋಸ್ ಮಿಸ್ ಆಗಿ ಬಿದ್ರೆ ಅವಾಗ ಯಾರು ಹೊಣೆ ಸರ್? ಈ ಕಂಬ ಚೇಂಜ್ ಮಾಡ್ಲೇಬೇಕು. ವೈರ್ ನೋಡಿ, ಕಂಬ ಫುಲ್ ಬೆಂಡ್ ಆಗ್ಬಿಟ್ಟಿದೆ, ಬೆಂಡ್ ಆಗ್ಬಿಟ್ಟಿದೆ. ಈ ಕಂಬ ಬೆಂಡ್ ಆಗಿದೆ ಸರ್, ಈ ಕಡೆ ಬೆಂಡ್ ಆಗಿದೆ. ಅಂದ್ರೆ ನೋಡಿ, ಹಂಗೆ ತಿರುಗಿಸಿ, ಈ ಕಡೆ ನೋಡಿ ಕಾಂತರಾಜ್ ಅವ್ರೆ, ಹಂಗೆ ತಿರುಗಿಸಿ ನೋಡಿ. ಈಗ ಅಂದ್ರೆ ಈ ಕಂಬ ಇವಾಗ ಯಾಮಾರದು ಸ್ವಲ್ಪ ನಮ್ಮ ಮೇಲೆ ಬೀಳೋ ತರ ವಾಲಿದೆ, ಸಪೋರ್ಟಿಂಗ್ ಇಟ್ಟಿದೆ ಸರ್. ಈ ಒಟ್ಟಾರಕ್ಕೆ ಪೂರ್ತಿ ಇರೋದು ಇದೊಂದೇ ಕಂಬದಲ್ಲಿ ಸಪೋರ್ಟ್ ಇರುತ್ತೆ. ಈ ವೈರ್ ಸಪೋರ್ಟ್ ಇದೆ, ಅದು ಇರುತ್ತೆ ಅವಾಗ, ಅದಿಲ್ಲ ಅಂದ್ರೆ ಶ್ರೀರಾಮನಗರ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಅತಿ ದೊಡ್ಡ ಅದೇ ಇನ್ನೊಂದು ಬಲಿ ಕಾಯ್ತಾ ಇದೆ. ಯಾರಿಗ್ ಗೊತ್ತು, ಯಾರು ಗೊತ್ತಿಲ್ದಂಗೆ ಯಾರೋ ಹುಡುಗರು ಆಟ ಆಡ್ತಾ ಬಂದ್ ಕಾಲಿಟ್ರು, ಒಳಿಕ್ ಹೋದ್ರು, ಹೋಯ್ತತ್ಲಾಗಿ ಪ್ರಾಣ. ಆಮೇಲೆ ಇದು ಬದಲಿ ವ್ಯವಸ್ಥೆ ತಗೊಬಂದಿಲ್ಲಿ ದೊಡ್ಡವ್ರ ಪ್ರಭಾವದಿಂದ ತಪ್ಪುಗಳನ್ನ ಮುಚ್ಚಾಕೋಸ್ಕರ ಈ ರೀತಿಯಾಗಿ ತಗೊಬಂದು ಲೈಟ್ ಕಂಬನ ಹಾಕಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಆದ್ರೆ ಮಾನ್ಯ DCM ಸಾಹೇಬ್ರು ಮಾತ್ರ ಇದು ಕೇವಲ ಒಂದು ಜಸ್ಟ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಏನ್ ಮಾಡೋದು, ಈ ಅವ್ರ ಕುಟುಂಬದವರಿಗೆ, ಅವ್ರ ಮನೆ ಮಕ್ಕಳಿಗೆ ಇದೆಲ್ಲ ಆಗಲ್ವಲ್ಲ. ಬಡವ್ರ ಮನೆ ಮಕ್ಕಳು, ಜನಸಾಮಾನ್ಯ ವರ್ಗದವರು, ಸಾಮಾನ್ಯ ವರ್ಗದವರು, ಮಧ್ಯಮ ವರ್ಗದವರು, ಅಂತವ್ರಿಗಾದ್ರೆ ಇದು ಜಸ್ಟ್ ಆಕ್ಸಿಡೆಂಟ್. ಅವ್ರವ್ರ ಮನೆಯವರಿಗಾದ್ರೆ ಅದು ದೊಡ್ಡ ಒಂದು ಏನೇನ್ ಆಗ್ಬಿಡುತ್ತೆ. ಆಮೇಲೆ ಬಿಡಿ, ಅದು ಹೇಳಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಕತೆ ಮುಂದೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಷಯ. ಸೊ ಇರ್ಲಿ, ಒಟ್ಟಾರೆಯಾಗಿ ಈಗ ಆಗಿದ್ದೇನೆ ಆಗೋಗಿದೆ. ಆದ್ರೆ ಮುಂದೆ ಈ ರೀತಿಯಾದಂತ ಒಂದು ಘಟನೆ ಆಗಬಾರದು. ಇದನ್ನ ನಾನು ಸುಡ್ಗಾಡಹಳ್ಳಿ ಅಂತಾನೆ ಕರೆದು ಬಿಡ್ತೀನಿ ಈಗ. ನಿಮ್ದು ಎಂತ ಊರ ಹೆಸರದು? ಸುದ್ಗುಂಟೆಪಾಳ್ಯ ಆಯ್ತಾ? ಸುದ್ಗುಂಟೆಪಾಳ್ಯ ಸುಡ್ಗಾಡ್ ಆಗ್ಬಿಟ್ಟಿದೆ ಈಗ. ಇನ್ನು ಮುಂದೆ ಆತರ ಆಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಇವನ್ ಕಾಂಟ್ರಾಕ್ಟರ್ ಯಾವನ್ರಿ, ಅವನು ಯೋಗ್ಯತೆಗೆ ಬಂದಿಲ್ಲ, ಒಂದ್ಸಲ ನೋಡ್ಬೇಕು ನೀನು ಯಾರು ಅಂತ. ಫಸ್ಟ್ ಅವ್ನು ಕಾಂಟ್ರಾಕ್ಟರ್ ಗಿರಿಂದ ಕಿತ್ ಬಿಸಾಕಿ, ಆಮೇಲೆ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಬಂದು ಭೇಟಿ ಕೊಟ್ಟು ಆದಷ್ಟು ಬೇಗ ಈ ಕಾಮಗಾರಿನ ಪೂರ್ಣಗೊಳಿಸಬೇಕು. ಸ್ಟ್ರೀಟ್ ಲೈಟ್ ಗಳು ಬರ್ತಾ ಇಲ್ಲ, ಅದಕ್ಕೆಲ್ಲ ಒಂದು ದಾರಿ ಮಾಡಬೇಕು. ಡ್ರೈನೇಜ್ ಕಟ್ಕೊಂಡ್ಬಿಟ್ಟಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಒಟ್ಟಾರೆಯಾಗಿ ಇನ್ನ 3 ತಿಂಗಳು ಕಾಲಾವಕಾಶ ನಾವು ಕೊಡ್ತಾ ಇರೋದು. 3 ತಿಂಗಳಲ್ಲಿ ಇದೆಲ್ಲ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ನಾವು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬಂದು ಇಲ್ಲೇ ಮತ್ತೆ ನಾವು ಲೈವ್ ರಿಪೋರ್ಟಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.